ನಾಳೆ ಹೋಗ್ಬೋದು ಕಮಿಟಿ ಮಾಡಿ ಹೋಗ್ಬೋದು ಅದು ಟೈಮ್ ತಗೊಂಡು ಅಂದ್ರೆ ಸರಿ ಸರ್ ಬೋಲ್ ಸರ್ ವಿಷಯ ಒಂದನೇದು ಸಂಗೊಳ್ಳಿ ರಾಯಣ್ಣ ಅದೇನು ಬಂದಿರಲಿ ಕಳಿ ಬಂದಿರುತ್ತೆ ಯಾಕೆ ಕೆಲವರು ಭಾಷೆ ಮಾಡಿ ಹೋಗ್ಬಿಡ್ತಾರೆ ಕಲಿ ಮನೆಯವರಿದ್ದಾರೆ, ಗುರುಗಳಿದ್ದಾರೆ, ಮಲಗಾವ್ ಸಾಹೇಬರಿದ್ದಾರೆ, ಸಂಗಮೇಶ್ ಒಲೇಕರ್ ಇದ್ದಾರೆ, ಬಿರಾದರವರು, ನಮ್ಮ ಮಲ್ಲಣ್ಣ ಶಿರ್ಷಾಳ ಅವರು. ಇವೊಂದು ಇವರಿಗೆ ಬಂದು ಕುಂಡ್ರಿ ಏನು ಮಾಡೋಣಪ್ಪ ನಿರ್ಣಯ ತಗೊಂಡು ಹೋಗೋಣ. ಈಗ ನಮ್ಮ ಮಲಗಾವ್ ಸಾಹೇಬರು ಗಟ್ಟಿ ಮಾತು ವಿಷಯಾಂತರ ಆಗ್ತದೆ. ಇವರು ಯುವಕರು ಕರೆಸಿದ್ದು ನಮಗೆ ಇದಕ್ಕೆ ನಾವು ವಿಷಯ ಆಗಿರ್ತದೆ. ಇದು ನಿಮ್ಮ ಮಲ್ಲಣ್ಣ ಶಿರ್ಷಾಳ ಕುಂತದ ಅವ್ರ ಕಾಲ ಅವರೇನೋ ಸೆಕ್ಷನ್ ಮಾಡ್ಕೊಂಡ್ ಬಂದಾರ, ಭೂಮಿ ಅದ, ಅವ್ರು ಅದನ್ನು ತಿಳಿಸ್ಲಿ. ಈಗ ಸಾಹೇಬರು ಗ್ರಾಮೀಣ ಸಾಹೇಬ್ ಹೋಗೋದ್ರೊಳಗೆ ದುಡ್ಡು ತಗೊಂಡು ಅದು ಅವ್ರು ನಮ್ಮ ಬಿರಾದ ಸಾಹೇಬ್ ಕೆಳಗೆ ಬರುತ್ತೆ. ಅವ್ರ ಮುಖಂಡ ಆಗಲಿಲ್ಲ ಬಂದ ಓಕೆ ಒಂದು ಎರಡನೇ ಮೂರನೇ ಸೊಸೈಟಿಗೆ ನಾವು ಮುಗಿಸ್ಕೊತೇವೆ. ಅದಕ್ಕೆ ಈಗ ನಮ್ಮ ಅಂಗಾರ ಸಾಹೇಬ್ ನೀವು ಹೋಗುದು ಮುಂಚೆ ಹೇಳಿದ್ರು ಸೂಚನೆ ಹೋಗ್ತಾರೆ. ನಾನು ಒಂದು ಕಮಿಟಿ ಮಾಡ್ರಿ, ನೀವೆಲ್ಲರೂ ತಿಳಿಸ್ಬಿಟ್ಟು ಜೀವನ ಹಾಕೋದು ಯಾರು ಬರ್ತಾರೆ ಹೇಳಿದ್ದಾರೆ. ಹೋಗು ಮಾಡಿ ಒಂದ್ಸಲ ದುಡ್ಡು ಬಂದಾರ ಪಾರ್ಟಿ ಬಂದಾರ ಕೇಳಿದ್ರು ಮಾಡಿ ಎಲ್ಲ ನಮ್ಮಲ್ಲಿ ಹೋಗುದಾದ್ರೆ 3, 4, 5, 6 ಕಾರ್ಯಕ್ರಮ ಹೋಗಿ ಅದೊಂದು 3 ಎರಡನೇದು ನಿರ್ಜಾನವರ ಅಧ್ಯಕ್ಷರು ಅದ್ರ ಏನಾದ್ರು ಕೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯನಿಗೆ. ಓಂ ಶ್ರೀ ಗುರು ಸೋಮಲಿಂಗಾಯ ನಮಃ. ವಿಜಯಪುರ ಜಿಲ್ಲೆಯಲ್ಲಿ ನಾಳೆ 9ನೇ ತಾರೀಕು ರಾಣಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನಾ ಮಾಡುವ ವಿಚಾರ ಕುರಿತು ಇವತ್ತು ಸಭೆ ಕರೆಯಲಾಗಿದೆ. ಹಾಲ್ಮತದ ಎಲ್ಲ ಸಮುದಾಯದವರು, ಮಠಾಧೀಶರು ಎಲ್ಲರೂ ಇಷ್ಟು ದಿನ ನಾವು ಕಾಯ್ದು ನೋಡಿದೆವು. ನಮಗೇನಾದರೂ ಕೇಳ್ತಾರೇನೋ, ತಾಯಿ ಮಗನ ಸಂಬಂಧ ನಾವಿಲ್ಲಿ ಅಗಲಿಸ್ಲಿಕ್ಕತ್ತಿದ್ದೆವು, ರಾಯಣ್ಣನ ಮೂರ್ತಿನೂ ನಾವಿಲ್ಲಿ ಮಾಡ್ತೇವು ಅನ್ನುವಂಥ ವಿಚಾರಗಳು ನಮ್ಮ ಸಮುದಾಯಕ್ಕೆ ಹಿರಿಯರಿಗೂ ಕೇಳಲಿಲ್ಲ, ಮಠಾಧೀಶರಿಗೂ ಕೇಳಲಿಲ್ಲ, ಯಾರಿಗೂ ಕೇಳಲಿಲ್ಲ. ಫಕ್ತ ಚೆನ್ನಮ್ಮನ ಮೂರ್ತಿ ಒಂದೇ ಇಲ್ಲಿ ಅನಾವರಣ ಮಾಡಿದ್ದಾರೆ. ನಾಳೆ ಸಿದ್ದರಾಮಯ್ಯ ಸಾಹೇಬ್ರ ಕೈಲಿಂದ ಅದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದು ನಮಗೆ ನೋವಿನ ಸಂಗತಿ. ಅದಕ್ಕಾಗಿ ನಾವು ವಿಜಯಪುರ ಜಿಲ್ಲೆಯ ಎಲ್ಲರಲ್ಲಿ, ರಾಜಕೀಯ ಮುಖಂಡರಲ್ಲಿ ವಿನಂತಿ ಏನು ಅಂತ ಕೇಳಿದ್ರೆ, ನಮ್ಮದು ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನಮ್ಮದು ಅಂತ ನಾ ಹೆಮ್ಮೆದಿಂದ ಇವತ್ತು ಹೇಳಬೇಕಾಗ್ತದೆ. ಯಾಕಂದ್ರೆ ನಿಮ್ಮದು ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಹೋರಾಟ ಮಾಡ್ಯಾನಪ್ಪ ಅಂತಂದ್ರೆ ಅವ ನಿಮ್ಮವನೇ. ಇವತ್ತ ನಿಮ್ಮವ ಅನ್ನುವಂಥದ್ದು ಬಟ್ ಮಾಡಿ ತೋರಿಸ್ಲತ್ತೀರಿ ನೀವು. ನಮಗೆ ಇದು ಕುರುಬರುದು ಅನ್ನುವಂಥ ಬಟ್ ಮಾಡಿ ತೋರಿಸ್ಲತ್ತೀರಿ. ಇದಕ್ಕಾಗಿ ಯಾರಾದರೂ ಹೋರಾಟ ಮಾಡ್ತಾರೇನೋ? ದೇಶಕ್ಕಾಗಿ ದುಡಿದಿರ್ತಕ್ಕಂಥ ವ್ಯಕ್ತಿ ಅದು ಯಾರಾದರೂ ಹೋರಾಟ ಮಾಡಿ ಇಲ್ಲ ಅಲ್ಲಿ ಚೆನ್ನಮ್ಮನ ಬದಿಗೆ ರಾಯಣ್ಣನ ಮೂರ್ತಿನೂ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಯಾರಾದರೂ ಹೇಳ್ತಾರಂತೆ ಕಾಯ್ದು ನೋಡಿದೆವು. ನೀವು ಯಾರೂ ಹೇಳಲಿಲ್ಲ ಅಂತಂದರೆ ಅದು ನಮ್ಮ ಪಾಲಿಗೆ ಬಿಟ್ಟಿರಿ. ಅದಕ್ಕೆ ದಯವಿಟ್ಟು ಹೇಳ್ತೀನೋ, ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಕೊಡ್ತಾ ಇದೆ, ಈ ಶಾಸಕರಿಗೂ ಕೂಡ, ಬಸವನಗೌಡರಿಗೂ ಕೂಡ ಮನವಿ ಕೊಡ್ತಾ ಇದೆ, ಎಲ್ಲ ಶಾಸಕರಿಗೂ ಮನವಿ ಕೊಡ್ತೇವೆ, ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಮನವಿ ಕೊಡ್ತೇವೆ. ದಯವಿಟ್ಟು ಅದನ್ನು ಸ್ವೀಕರಿಸ್ರಿ.